ಇವತ್ತು ನಾವು ಇಲ್ಲಿ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೇವೆ. ಇದು ಅರಸೀಕೆರೆ ಮತ್ತು ತಿಪಟೂರು ಮಧ್ಯೆ ಇರುವಂಥದ್ದು. ನಿಮಗೆಲ್ಲ ಗೊತ್ತು, ತಿಪಟೂರು ಮತ್ತು ಅರಸೀಕೆರೆ ಈ ಭಾಗ ಎಲ್ಲ ಹೆಚ್ಚು ಕಡಿಮೆ ಅಡಿಕೆ ಮತ್ತು ತೆಂಗಿಗೆ ಹೆಸರುವಾಸಿ. ಮುಂದೆ ಹೋದರೆ ನಿಮಗೆ ಇಲ್ಲಿ ಎತ್ತಿನ ಹೊಳೆ ಒಂದು ಕ್ಯಾನಲ್ ಕೂಡ ಬರುತ್ತೆ ನೋಡಿ. ಎಲ್ಲ ಹಿಂದೆ ಕೂಡ ನಾನು ಈ ಒಂದು ಫಾರ್ಮ್ ಹೌಸಿಗೆ ಬಂದಾಗ ಚಿಕ್ಕಿತ್ತು ಅಡಿಕೆಗಳು. ಹೆಚ್ಚು ಕಡಿಮೆ ಒಂದು 2 ಎಕರೆಯಲ್ಲಿ ಈ ಅಡಿಕೆಯನ್ನು ಬೆಳೆಸಿದ್ದಾರೆ. ಈಗ ಇವಾಗಲೇ ಇದು 3-4 ವರ್ಷದ ಅಡಿಕೆ ತೋಟ. ಇದು ಈಗ ಬೆಳೆದು ನಿಂತಿದೆ. ಇನ್ನೊಂದು 2 ವರ್ಷ ಆದರೆ ಫುಲ್ಲು ನಿಮಗೆ ಪೀಕ್ ಕೂಡ ಬರೋಕ್ಕೆ ಪ್ರಾರಂಭ ಮಾಡ್ತಾಯಿದೆ. ಇತ್ತೀಚೆಗೆ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೆಯುವಂತಹ ಒಂದು ಸ್ಟೇಟಾಗಿ ಪರಿವರ್ತನೆಗೊಳ್ತಾ ಇದೆ. ಅಡಿಕೆ ವ್ಯಾಪಾರ ತುಂಬಾ ಕಡೆ ಬೆಳೀತಾ ಇದೆ. ಕೆಲವೊಂದು ಕಡೆ ಹೇಳ್ತಾರೆ ಬರೀ ಅಡಿಕೆನ ಬರೀ ತಿನ್ನೋಕೆ ಮಾತ್ರ ಯೂಸ್ ಮಾಡಲ್ಲ, ಇದನ್ನು ಬೇರೆ ಬೇರೆ ಏನೋ ಪ್ರೊಡಕ್ಷನಲ್ಲೂ ಕೂಡ ಯೂಸ್ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರೋರು ಕಮೆಂಟಲ್ಲಿ ಅದರ ಬಗ್ಗೆ ಹೇಳ್ಬೋದು. ಯಾವುದರಲ್ಲಿ ಈ ಒಂದು ಅಡಿಕೆನ ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಅಂದರೆ ಯಾವ ಭಾಗದಲ್ಲಿ ಬೆಳೀತಾ ಇದ್ದಾರೆ, ಆಮೇಲೆ ಇದರ ಉಪಯೋಗ ಏನು ಅಂತ. ಈಗ ನೋಡಿ, ನಾನು ನಿಮಗೆ ಮುಂದೆ ಇಲ್ಲಿ ಹೇಳಿದೆ, ನಾನು ಎತ್ತಿನ ಹೊಳೆ ಪ್ರಾಜೆಕ್ಟ್ ಏನೋ ಇದೆಯಲ್ಲ ಅದ್ರದ್ದು ಕ್ಯಾನಲ್ ಬಂದುಬಿಟ್ಟು ಇಲ್ಲೇ ಹೋಗ್ತಾಯಿದೆ. ನಿಮಗೆ ದೂರದಲ್ಲಿ ಕಾಣ್ತಾ ಇರ್ಬೋದು ನೋಡಿ. ಒಂದು ಸ್ವಲ್ಪ ಟಾಪ್ ಆ್ಯಂಗಲಿಂದ ತೋರಿಸ್ತೀನಿ, ಕಾಣ್ತಾ ಇದೆಯಾ? ಹಾಂ, ಅದೇ ನೋಡಿ, ಆ ಕ್ಯಾನಲ್ ಕಾಣ್ತಾ ಇದೆಯಲ್ಲ, ಅದೇ ಎತ್ತಿನ ಹೊಳೆ ಕ್ಯಾನಲ್ಲು. ಸೊ ಈ ಕ್ಯಾನಲ್ಲು, ಈ ಪ್ರಾಜೆಕ್ಟು ಹೆಂಗೆ ಹೋಗ್ತಾಯಿದೆ ಅಂದರೆ ವರ್ಷಗಟ್ಟಲೆ ಆಗ್ತಾಯಿದೆ. ಇದು ಎಷ್ಟು ವರ್ಷಕ್ಕೆ ಮುಗಿಯುತ್ತೆ, ಇದು ಯಾವಾಗ ಉಪಯೋಗ ಆಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಸ್ನೇಹಿತರೆ. ಇದನ್ನು ನಮ್ಮ ಗೌರ್ಮೆಂಟ್ಗಳು ಹೆಂಗಂದರೆ ತಮ್ಮ ಮನಸ್ಸು ಬಂದಾಗ ಮಾಡ್ತಾರೆ, ಮನಸ್ಸು ಇಲ್ಲ ಬಿಡ್ತಾರೆ. ಇಲ್ಲಿ ಇತ್ತೀಚೆಗೆ ಕೆಲವೊಂದು ತುಂಬಾ ಘಾತಕ ಇನ್ಸಿಡೆಂಟ್ಗಳು ಕೂಡ ಆಗಿದ್ದಾವೆ. ಇಲ್ಲೇನಾಗ್ತದೆ ಅಂದರೆ ಈ ಥರ ಒಂಥರ ಇದು ಔಟ್ಸ್ಕರ್ಟ್ಸ್ ಆಗ್ತಾ ಇದೆಯಲ್ಲ ಇಲ್ಲಿ ನೋಡಿ, ಆ ಜಾಗದಲ್ಲಿ ಅಲ್ಲಿ ಕೆಲವೊಂದು ಇತ್ತೀಚೆಗೆ ಎಲ್ಲೆಲ್ಲೋ ಈ ಮರ್ಡರ್ ತಂದಂಥ ಶವಗಳನ್ನು ತಂದು ಎಸಿತಾ ಇದ್ದಾರೆ ಇಲ್ಲೆಲ್ಲ. ಅಂಥ ಪರಿಸ್ಥಿತಿ ಈ ಒಂದು ಭಾಗದಲ್ಲಿ ನಡೀತಾ ಇದೆ ಅಂತ ಇಲ್ಲಿನ ಜನರು ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾರೆ. ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ಅಂದರೆ, ನೀರು ಹರಿತಾ ಹೋದರೆ ಇಂಥವೆಲ್ಲ ಇಲ್ಲಿಗಲ್ ಕೆಲಸಗಳು ನಿಲ್ತವೆ. ಇಲ್ಲಿ ನೋಡಿ, ಈ ಕಡೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ದಾಟಿದರೆ ಆ ಕಡೆನೂ ಇನ್ನೂ ಹೊಲಗಳು ಕೂಡ ಇದ್ದಾವೆ, ಈ ಕಡೆಗೂ ಹೊಲಗಳು ಕೂಡ ಇದ್ದಾವೆ. ಇಂಥ ಭಾಗದಲ್ಲಿ ಸ್ವಲ್ಪ ಸರ್ಕಾರ ಗಮನ ವಹಿಸಬೇಕು. ರೈತರಿಗೆ ಒಳ್ಳೆಯದಾಗುತ್ತೆ ಇದನ್ನು ಪ್ರಾಜೆಕ್ಟ್ ಮಾಡೋದ್ರಿಂದ. ಇದನ್ನು ಸ್ಟಾರ್ಟ್ ಮಾಡಿದ್ದು ಒಳ್ಳೆಯದು. ಬಟ್ ಏನಾಗಿದೆ ಅಂದರೆ, ಜಮೀನುಗಳನ್ನ ತೊಗೊಂಡಿದ್ದಾರೆ, ಯಾರ್ಯಾರ್ದು ಜಮೀನುಗಳನ್ನ ತೊಗೊಂಡಿದ್ದಾರೆ ಈ ಕ್ಯಾನಲ್ ಬಿಲ್ಡ್ ಮಾಡೋಕ್ಕೆ. ಬಟ್ ಆಮೇಲೆ ಏನು ಕೆಲಸ ಮಾಡ್ತಾಯಿಲ್ಲ, ನಿಂತು ಬಿಟ್ಟಿದೆ. ಒಂದು ಕಡೆ ಎಲ್ಲೋ ಇಲ್ಲ, ಇಷ್ಟಾಗಿದೆಯಲ್ಲ ಪುಣ್ಯಕ್ಕೆ, ಇಷ್ಟಾಗಿರೋ ದೊಡ್ಡ ವಿಷಯ. ಇಲ್ಲಿ ಬಾಕಿ ಜಾಗದಲ್ಲಿ ಏನಾಗಿದೆ ಅಂದರೆ, ಜಾಗ ಅದನ್ನು ಮಾರ್ಕ್ ಮಾಡಿಬಿಟ್ಟು ಕ್ಯಾನಲ್ಲೇ ಕಟ್ಟಿಲ್ಲ, ಅಂಥ ಪರಿಸ್ಥಿತಿ ಉಂಟಾಗಿದೆ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟಂತಹ ರಾಜಕೀಯ ವ್ಯಕ್ತಿಗಳಾಗಲಿ, ಆಮೇಲೆ ಈ ಭಾಗದ MLA MP ಗಳು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಅಂತಲೇ ಹೇಳ್ಬೋದು, ಅನಿಸಿಕೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈಗ ಬೆಳ್ಕೊಂಡಿದೆ ಎಲ್ಲ, ಈ ತೋಟ ಅದ್ಭುತವಾಗಿ ಬೆಳೆದಿದೆ. ಇದನ್ನು ಮುಂದೆ ಅಲ್ಲಿ ಅವರೀಗ ಒಂದು ಫಾರ್ಮ್ ಹೌಸ್ ಥರ ಮಾಡಿದ್ದಾರೆ. ಈ ಸದ್ಯಕ್ಕೆ ಇನ್ನೂ ಇದನ್ನು ಅಂದರೆ ಕಮರ್ಷಿಯಲಾಗಿ ಅವರು ಯೂಸ್ ಮಾಡ್ಕೊತಾ ಇಲ್ಲ, ಯಾಕಂದರೆ ಇನ್ನೂ ಕೆಲಸ ನಡೀತಾ ಇರೋದ್ರಿಂದ. ಒಂದು ಸರಿ ಅದು ಆಯಿತು ಅಂದರೆ ಆಮೇಲೆ ಕಮರ್ಷಿಯಲಾಗಿ ಮಾಡ್ತಾರೆ. ತುಂಬ ಅದ್ಭುತವಾಗಿ ಬೆಳಗ್ಗೆ ನಿಮಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಪಕ್ಕನೇ ನಿಮಗೆ ಈ ಒಂದು ಫಾರ್ಮ್ ಹೌಸ್ ಇರೋದು. ಆಮೇಲೆ ಒಳಗಡೆ ಅಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ, ಮಲಗೋಕ್ಕೆ 2 ಬೆಡ್ರೂಮ್ಗಳಿದ್ದಾವೆ, ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ. ಬಟ್ ಇನ್ನೂ ಅವರು ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡೋದಾಗಲಿ ಕೇವಲ ಗೊತ್ತಿರೋರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರು ಇನ್ನೂ ಅದು ಬೇಡ, ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಅಡ್ವರ್ಟೈಸ್ ಮಾಡೋದು ಬೇಡ, ಒಂದು ಸರಿ ಎಲ್ಲ ಸರಿ ಹೋದ ಮೇಲೆ ಮಾಡೋಣ ಅಂತ ಅವ್ರು ಕಾಯ್ತಾ ಇದ್ದಾರೆ. ಇನ್ನು ಅಡಿಕೆ ತೋಟ ನೋಡಿ ಸ್ನೇಹಿತರೆ, ಇಲ್ಲಿ ಹೆಂಗಾಗಿದೆ ಅಂದರೆ, ಕೆಲವೊಂದು ಚಿಕ್ಕದೇ ಹಂಗಿದೆ, ಅದೇ ಟೈಮಲ್ಲೇ ಹಾಕಿರೋದು. ಅಂದರೆ ಅಲ್ಲೇನು ಬೆಳೆದು ನಿಂತಿದೆಯಲ್ಲ ದೊಡ್ಡ ದೊಡ್ಡ ಅಡಿಕೆ ಮರಗಳು, ಅದೇ ಟೈಮಲ್ಲಿ ಇವುಗಳು ಕೂಡ ಹಾಕಿದ್ದಾರೆ. ಇದು ಯಾಕೆ ಹಿಂಗಾಗಿದೆ ಅಂದರೆ,
ಏನೋ ಗೊಬ್ಬರದ ಕೊರತೆ ಅಥವಾ ನೀರಿನ ಕೊರತೆ ಅಂತಲೇ ಹೇಳ್ಬೋದು. ಈ ಡ್ರಿಪ್ ಇರಿಗೇಷನ್ ನೋಡಿ, ಇಲ್ಲಿ ಪೈಪ್ಗಳು ಬಿದ್ದಿದ್ದಾವಲ್ಲ, ಈ ಡ್ರಿಪ್ ಇರಿಗೇಷನ್ ಮೂಲಕನೇ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇಲ್ಲಿವರೆಗೆ ಒಂದು ನೀರೇ ಬರಲಿಕ್ಕಿಲ್ಲ. ಹೀಗಾಗಿ ಅವು ಅಷ್ಟಕ್ಕೆ ಬೆಳೆದು ನಿಂತಿದ್ದಾವೆ. ಹೆಚ್ಚಾಗಿ ನೀರನ್ನು ಹಾಕಿದರೆ ಒಳ್ಳೆಯದಾಗುತ್ತೆ. ಇನ್ನು ಬೆಳಿಬೇಕು ಅಂದರೆ ಇವಕ್ಕೆ ಒಳ್ಳೆ ನೀರು ಬೇಕು. ಏನೋ ಅಡಿಕೆ ತೋಟಕ್ಕೆ ಒಳ್ಳೆ ನೀರು ಬೇಕು. ಆಮೇಲೆ ಈ ನಡುವೆ ನೋಡಿ ಇಲ್ಲೆಲ್ಲ ಬೇರೆ 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 ಗಿಡಗಳು ಎದ್ದು ನಿಂತಿದೆ. ಈ ಗಿಡ ಇದು ಹೆಚ್ಚಾಗಿ ಇವೆಲ್ಲ ಕಳೆ ಅಂತಾರೆ, ಅಂದ್ರೇನು ಯೂಸ್ಲೆಸ್ ಗಿಡಗಳು. ಬಟ್ ಇವು ಒಂದೊಂದು ಸರಿ ಗೊಬ್ಬರ ಆದಾಗ ಈಗ ನಾನು ಕೇಳ್ಪಟ್ಟಿರೋ ಪ್ರಕಾರ ಈಗ ಇದೊಂದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಭೂಮಿ ಬೇಗ ಇದಾಗುತ್ತೆ, ಬಿಸಿಯಾಗುತ್ತೆ. ಅದನ್ನು ತಡೆಗಟ್ಟೋಕ್ಕೆ ಇದೇನು ಈ ಮರಗಳಿದೆಯಲ್ಲ, ಕಳೆ ಅಂತಾರಲ್ಲ, ಅಂದರೆ ಯೂಸ್ಲೆಸ್ ಗಿಡ ಕಂಟಿಗಳಂತಾರಲ್ಲ, ಅವು ಏನಾಗುತ್ತೆ ಅಂದರೆ ಈ ಬೇಸಿಗೆಯಲ್ಲಿ ಭೂಮಿನ ಬಿಸಿ ಆಗದಂಗೆ ತಡೆಯುತ್ತೆ. ಒಂದು ಸರಿ ಮಳೆ ಸ್ಟಾರ್ಟ್ ಆದಾಗ ಅವ್ರು ಹೇಳೋ ಪ್ರಕಾರ ಇದನ್ನು ಅವರು ಕತ್ತರಿಸ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ. ಅಂದರೆ ಏನಾಗುತ್ತೆ, ಹಸಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರಾಸೆಸ್ಸು ನೀವು ಎಲ್ಲ ಕಡೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಕೃಷಿ ಬಗ್ಗೆ ಆಗಲಿ ಅಥವಾ ಈ ಅಡಿಕೆ ತೋಟಗಳ ಬಗ್ಗೆ ಆಗಲಿ ಅಷ್ಟೊಂದು ಮಾಹಿತಿ ಇಲ್ಲ. ನೋಡಿ, ಇವೆಲ್ಲ ಈ ಕಳೆಗಿಡನೇ ಅಂತಾರೆ. ಇವುಗಳನ್ನು ಏನು ಕರೀತಾರೆ, ಯಾವ ಜಾತಿದು ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡೋರು ಅಥವಾ ನಿಮ್ಗೆ ಗೊತ್ತಿರೋರು, ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿದರೆ ಬೇರೆಯವರು ಕೂಡ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ನೀವು, ಎಲ್ಲ ಕಡೆ ಅದೇ ಗಿಡಗಳು ಈಗ ಸದ್ಯಕ್ಕೆ ಬೆಳ್ಕೊಂಡಿರೋದು. ಸೃಷ್ಟಿನೇ ನೋಡಿ, ಎಷ್ಟು ದೇವರು ಏನೇನೆಲ್ಲ ಸೃಷ್ಟಿ ಮಾಡ್ತಾನೆ ನೋಡಿ. ಬೇಸಿಗೆಗಾಲ ಬಂದಾಗ ಈ ಥರ ಚಿಕ್ಕ ಚಿಕ್ಕ ಗಿಡ ಕಂಟಿಗಳನ್ನು ಬೆಳೆಸಿಬಿಟ್ಟು ಹೀಟ್ ಆಗೋದನ್ನು ತಪ್ಪಿಸ್ತಾನೆ. ಅಂದರೆ ಇದೆಲ್ಲ ದೇವರು ಕೊಟ್ಟಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು. ನೋಡಿ, ಇಲ್ಲೂ ಕೂಡ ಒಂದು ಅಡಿಕೆ ಮರ ನೋಡಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದೆ, ಬಟ್ ಹೊರಗೆ ಬರ್ತಾನೆ ಇಲ್ಲ. ಅದು ಬಿಕಾಸ್ ಆಫ್ ಗೊಬ್ಬರದ ಕೊರತೆ ಮತ್ತು ಏನೋ ನೀರಿನ ಕೊರತೆ. ಹೀಗಾಗಿ ಈ ಥರ ಒಂದು ಇಲ್ಲಿ ಬೆಳವಣಿಗೆಗಳು ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿದೆ. ಇನ್ನು ಇಲ್ಲಿ ಇತ್ತೀಚೆಗೆ ಅವರು ಈ ಕೆಂಪು ಮಣ್ಣನ್ನು ಕೂಡ ಹಾಕ್ಸಿದ್ದಾರೆ. ಯಾಕಂದರೆ ಈ ಮಣ್ಣು ನೋಡಿದರೆ ಅಷ್ಟೊಂದು ಕಪ್ಪಗಾಗಿದೆ. ಸೊ ಈ ಕೆಂಪು ಮಣ್ಣು ಯಾಕೆ ಬೇಕು? ಮೇ ಬಿ ಒಳ್ಳೆ ಬೆಳೆ ಬರೋಕ್ಕೆ ಕೆಂಪು ಮಣ್ಣನ್ನು ಸುತ್ತಮುತ್ತ ಹಾಕಿದರೆ, ಅಡಿಕೆ ಮರಗಳ ಸುತ್ತಮುತ್ತ ಹಾಕಿದರೆ ಚೆನ್ನಾಗಿ ಬರ್ಬೋದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಈ ನೋಡಿ, ಈ ಥರ ಎಲ್ಲ ಕಡೆ ಪೈಪ್ಗಳನ್ನ ಈ ಡ್ರಿಪ್ ಇರಿಗೇಷನ್ ಅಂತಾರಲ್ಲ, ಎಲ್ಲ ಕಡೆ ಪೈಪ್ಗಳಿದೆ. ಅಲ್ಲಿಂದ ನಿಮಗೆ ಹೆಚ್ಚು ಕಡಿಮೆ 100 ಮೀಟ್ರಿಂದ ಈ ಪೈಪ್ಗಳು ಬಂದಿದೆ. ಸೊ ಇಲ್ಲಿವರೆಗೂ ಕೊನೆಯವರೆಗೂ ಹಾಕಿದ್ದಾರೆ. ಸೊ ಇಲ್ಲಿ ಹೀಗಾಗಿ ನೋಡಿ, ಈ ಮರಗಳು ಇನ್ನೂ ಬೆಳಿಬೇಕು. ಇವೆಲ್ಲ ಚಿಕ್ಕ ಚಿಕ್ಕದಿದೆ. ಇಲ್ಲೂ ಕೂಡ ಒಂದು ಬೋರ್ ಇದೆ. ಹೆಚ್ಚು ಕಡಿಮೆ ಇವರು 2 ಬೋರ್ ಹಾಕ್ಸಿದ್ದಾರೆ ಇಲ್ಲಿ 2 ಎಕರೆಗೆ. ಯಾಕಂದರೆ ನೀರು ಮಾತ್ರ ನಿರಂತರವಾಗಬೇಕು. ಯಾಕಂದರೆ ತಿಪಟೂರು ಮತ್ತು ಅರಸೀಕೆರೆ ಅಂದರೆ ಅಂಥ ಅರೆಮಲೆನಾಡು ಪ್ರದೇಶಗಳು 2. ಯಾಕಂದರೆ ಅಂಥ ಮಳೆ ಬೀಳೋದಿಲ್ಲ ಇಲ್ಲಿ ಕಂಪೇರ್ ಟು ನಿಮಗೆ ಸಕಲೇಶ್ಪುರ, ಧರ್ಮಸ್ಥಳ ಆ ಕಡೆ ಎಲ್ಲ, ಆಮೇಲೆ ಶಿರ್ಸಿ, ಯಲ್ಲಾಪುರ ಇವೆಲ್ಲ ಪಕ್ಕ ಮಲೆನಾಡು ಏರಿಯಾಗಳು. ಹೀಗಾಗಿ ಅಲ್ಲಿ ಅಡಿಕೆ ತೋಟಗಳಂತೂ ತುಂಬಾ ಇದೆ. ಬಟ್ ಈ ಕಡೆ ಎಲ್ಲ ಅಡಿಕೆ ತೋಟಗಳು ಇದೆ, ಬಟ್ ಚೆನ್ನಾಗಿಯೂ ಬೆಳೀತಾ ಇದೆ. ಯಾಕಂದರೆ ಭೂಮಿ ಅದಕ್ಕೆ ಸ್ಪಂದಿಸ್ತಾ ಇದೆ. ಸೊ ಹೀಗಾಗಿ ಅಡಿಕೆ ತೋಟಗಳ ಒಂದು ಚಿತ್ರಣ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗಿಂತ ಹೆಚ್ಚಿಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಅದರ ಬಗ್ಗೆ ಜನರಿಗೆ ಗೊತ್ತಾಗಲಿ. ಇದ್ರ ಬಗ್ಗೆ ನಾನು ಇನ್ನೊಂದು ಮೇ ಬಿ ಅನದರ್ 1 ವರ್ಷ ಆದಮೇಲೆ ಮತ್ತೆ ಬರ್ತೀನಿ ಇಲ್ಲಿ. ಆವಾಗ ನಿಮಗೆ ಈ ಅಡಿಕೆ ತೋಟ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಮಜಾ ಮಾಡಿ, ಮಸ್ತ್ ಮಜಾ ಮಾಡಿ.